ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ನನ್ನ ನಿಮ್ಮ ಮೂಲಕ ತನ್ನ ಜ್ಞಾನವೆಂಬ ಮುಂಬೆಳಕನ್ನ ಇತರರು, ಮದರ್ ತೆರೆಸಾ ಹೇಳಿದಂತೆ ನನ್ನ ಮೂಲಕ ಇತರರನ್ನ ಪ್ರೀತಿ ಮಾಡಲಿಕ್ಕೆ ಇವತ್ತು ನಾವು ದೇವರಿಗೆ ನಾನು ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಬೆಳಕಿದೆ, ಆದರೆ ಇವತ್ತು ಬೆಳಕು ನಮ್ಮಿಂದ ಹರಿಯಬೇಕಾಗ್ತದೆ. ಆದ್ರೆ ನಾವೇನ್ ಮಾಡಿದೀವಿ ಅಂದ್ರೆ ನಮ್ಮ ಹೃದಯದ ಬಾಗಿಲನ್ನ ಹಾಕಿ ಬೀಗ ಜಡದು, ಒಳಗಡೆಯಿಂದ ಬೀಗ ಜಡದು ಆ ಬೆಳಕನ್ನು ಮುಚ್ಚಿ ಈ ಒಂದು ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಇವತ್ತು ಇಲ್ಲಿಂದ ಹೊರಟು ಹೋಗೋಣ. ಗಾಡ್ ವಾಂಟ್ಸ್ ಟು ಸ್ಪ್ರೆಡ್ ದಿಸ್ ಲವ್ ಥ್ರೂ ಅಸ್. ನಮ್ಮ ಮೂಲಕ ತನ್ನ ಪ್ರೀತಿಯನ್ನ ಸಮಾಜಕ್ಕೆ ನಮಸ್ಕಾರ. ನಾವು ಬುದ್ಧ ಸ್ಮಾರಕ ದೇವಾಲಯದ ಆವರಣದಲ್ಲಿ ವಿಶೇಷತೆ ಏನಪ್ಪ ಅಂದರೆ ಇವತ್ತಿನ ದಿನ ಕ್ರಿಸ್ಮಸ್ ಹಬ್ಬ ಆಗಿರೋದ್ರಿಂದ ನಾವು ಇವತ್ತು ಬುದ್ಧ ಸ್ಮಾರಕ ದೇವಾಲಯದ ಆವರಣದಲ್ಲಿದ್ದೀವಿ. ಅದೇ ರೀತಿ ಇವತ್ತಿನ ದಿನ ನಮ್ಮ ಜೊತೆ ಬುದ್ಧ ಸ್ಮಾರಕ ದೇವಾಲಯದ ಸಭಾಪಾಲಕರಾದಂಥ ರೆವರೆಂಡ್ ರೆಜಿನಾಲ್ಡ್ ಪೌಲ್ ಅಯ್ಯನವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಕ್ರಿಸ್ಮಸ್ ಹಬ್ಬದ ವಿಶೇಷತೆ ಹಾಗೂ ಕ್ರಿಸ್ಮಸ್ ಹಬ್ಬದ ವಿಶೇಷತೆಗಳನ್ನು ನಾವು ಅವ್ರ ಬಾಯಿ ಮಾಡ್ತೀವಿ. ಏನಿದೆ ಕ್ರಿಸ್ಮಸ್ ಬಗ್ಗೆ ಮೊದಲನೇದಾಗಿ ಕರುನಾಡ ಗರ್ಜನೆ ಈ ಒಂದು ದೂರದರ್ಶನದ ಎಲ್ಲ ವೀಕ್ಷಕರಿಗೆ ನಾನು ನಮ್ಮ ಕ್ರಿಸ್ಮಸ್ ಹಬ್ಬದ ಯೇಸು ಸ್ವಾಮಿ ಜನನದ ಈ ಹಬ್ಬದ ಶುಭಾಶಯಗಳನ್ನು ಈ ಸಮಯದಲ್ಲಿ ನಾನು ಸಲ್ಲಿಸಲು ಇಷ್ಟಪಡ್ತೇನೆ. ಕ್ರಿಸ್ಮಸ್ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಬರುವಂಥ ಹಬ್ಬ. ಇಡೀ ವಿಶ್ವ ಭಾಳ ಸಂತೋಷ, ಸಂಭ್ರಮ, ಸಡಗರಗಳಿಂದ ಆಚರಿಸುವಂಥ ಇವತ್ತು ನೀವು ನೋಡ್ಬೋದು. ಇಲ್ಲಿ ನಮ್ಮ ಸಭೆಯಲ್ಲಿ, ನಮ್ಮ ಚರ್ಚ್ ಕಾಂಪೌಂಡ್ನಲ್ಲಿ ಎಷ್ಟು ಸಂಭ್ರಮ, ಎಷ್ಟು ಸಡಗರ ಇದೆ ಎನ್ನುವಂಥ. ಇದಕ್ಕೆ ಕಾರಣ ಕ್ರಿಸ್ಮಸ್ ಅಂದರೆ ನಮ್ಮ ರಕ್ಷಕನಾದಂಥ ಯೇಸು ಸ್ವಾಮಿ ಈ ಭೂಲೋಕದಲ್ಲಿ ನರಮನುಷ್ಯನಾಗಿ ಜನಿಸಿ ಬಂದಂಥ ದೇವರು ನರಾವತಾರವನ್ನು ಎತ್ತಿ ಈ ಲೋಕದಲ್ಲಿ ಮಾನವರಾದಂಥ ನಮ್ಮ ರಕ್ಷಣೆಗೋಸ್ಕರ, ನಮ್ಮ ವಿಮೋಚನೆಗೋಸ್ಕರ ಜನಿಸಿ ಬಂದಂಥದ್ದನ್ನು ನಾವು ನೆನಪು ಮಾಡಿಕೊಳ್ತೇವೆ. ಸೃಷ್ಟಿಕರ್ತನಾದಂಥ ದೇವರು ತನ್ನ ಸೃಷ್ಟಿಯ ಒಂದು ಭಾಗವಾಗಿ ಹುಟ್ಟಿ ಬಂದಂಥದ್ದನ್ನು ಕ್ರಿಸ್ಮಸ್ ನಮಗೆ ಪ್ರಕಟಪಡಿಸ್ತದೆ. ಕ್ರಿಸ್ಮಸ್ ಅಂದರೆ ಪ್ರೀತಿ. ದೇವರು ತನ್ನ ಪ್ರೀತಿಯನ್ನು ಮಾನವರಾದಂಥ ನಮ್ಮ ಒಟ್ಟಿಗೆ ಹಂಚಿಕೊಂಡಂಥ ಹಬ್ಬ ಕ್ರಿಸ್ಮಸ್. ಆ ಪ್ರೀತಿಯನ್ನು ಇವತ್ತು ನಾವುಗಳು ಸಹ ಈ ರೀತಿಯ ಆಚರಣೆಯ ಮೂಲಕ ಇಡೀ ಪ್ರಪಂಚಕ್ಕೆ ನಾವು ಪ್ರಕಟಿಸ್ತಾ ಇದ್ದೇವೆ. ಕ್ರಿಸ್ಮಸ್ ಅಂದರೆ ಬೆಳಕು. ದೇವರು ಬೆಳಕಾಗಿ ಈ ಲೋಕಕ್ಕೆ ಬಂದನು ಎನ್ನುವಂಥದ್ದನ್ನು ಈ ಕ್ರಿಸ್ಮಸ್ ಹಬ್ಬದ ದಿನದಂದು ನಾವು ನೆನಪು ಮಾಡಿಕೊಂಡು ಆಚರಿಸ್ತೇವೆ. ಅಂಧಕಾರದಲ್ಲಿ, ಪಾಪದ ಕತ್ತಲಲ್ಲಿ, ಚಿಂತೆ, ದುಃಖ, ನೋವು ಎನ್ನುವಂಥ ಕತ್ತಲಲ್ಲಿ, ಯಾತನೆಯಲ್ಲಿ ಇದ್ದಂಥ ಜನರಿಗೆ ಕ್ರಿಸ್ಮಸ್ ಒಂದು ನಿರೀಕ್ಷೆಯ ಬೆಳಕನ್ನು ಕೊಟ್ಟಿದೆ. ಅದನ್ನು ಇವತ್ತು ನಾವು ನೆನಪು ಮಾಡಿಕೊಳ್ತೇವೆ. ಕ್ರಿಸ್ಮಸ್ ಅಂದರೆ ಪಾಪ ವಿಮೋಚನೆಯನ್ನು ಕೊಡುವಂಥ ಹಬ್ಬ. ಇವತ್ತು ಮಾನವರಾದಂಥ ನಾವು ಅನೇಕ ರೀತಿಯ ತಪ್ಪುಗಳನ್ನು, ಅಪರಾಧಗಳನ್ನು ಮಾಡಿದ್ದೇವೆ. ಅದು ಕ್ರಿಸ್ಮಸ್ ಯೇಸು ಸ್ವಾಮಿಯ ಮೂಲಕ ನಮಗೆ ಪಾಪ ವಿಮೋಚನೆಯನ್ನು, ವಿಮುಕ್ತಿಯನ್ನು ಕೊಡುವಂಥ ಹಬ್ಬ. ಯೇಸು ಅದನ್ನೇ ಇವತ್ತು ಮಾನವರಾದಂಥ ನಮಗೆ ಪ್ರಕಟಿಸಲು ಬಂದಿದ್ದಾನೆ. ಕ್ರಿಸ್ಮಸ್ ಅನ್ನುವಾಗ ಇದು ಸಾರ್ವತ್ರಿಕವಾದಂಥ ಹಬ್ಬ. ಯಾರೋ ಒಂದು ಧರ್ಮದವರು, ಒಂದು ಪಂಗಡದವರು, ಒಂದು ಗುಂಪಿನವರು ಆಚರಿಸುವಂಥ ಹಬ್ಬ ಅಲ್ಲ. ಇದು ಇಡೀ ಪ್ರಪಂಚ ಆಚರಿಸುವಂಥ ಹಬ್ಬ, ಸಾರ್ವತ್ರಿಕವಾದಂಥ ಹಬ್ಬ. ಯಾಕಂದರೆ ದೇವರು ಕೇವಲ ಕ್ರೈಸ್ತರನ್ನ ಪ್ರೀತಿಸಿ ಬರಲಿಲ್ಲ, ಇಡೀ ಪ್ರಪಂಚವನ್ನ ಪ್ರೀತಿಸಿ ಬಂದಿದ್ದಾನೆ. ಇಡೀ ಪ್ರಪಂಚಕ್ಕೆ ತನ್ನ ಪ್ರಾಣವನ್ನ ಕೊಡುವುದಕ್ಕಾಗಿ ಬಂದಿದ್ದಾನೆ. ಇಡೀ ಪ್ರಪಂಚವನ್ನ ವಿಮೋಚನೆ ಮಾಡುವುದಕ್ಕಾಗಿ ಬಂದಿದ್ದಾನೆ. ಇವತ್ತು ಈ ಕ್ರಿಸ್ಮಸ್ ದಿನದಂದು ಆ ದೇವರ ಸಾರ್ವತ್ರಿಕತೆಯನ್ನ ನಾವು ನೆನಪು ಮಾಡಿಕೊಳ್ತೇವೆ. ಆ ದೇವರ ಸಾರ್ವತ್ರಿಕವಾದ ಪ್ರೀತಿಯನ್ನ ಇವತ್ತು ನಾವು ಆಚರಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ಕ್ರಿಸ್ಮಸ್ ಅನ್ನುವಾಗ ಇದು ಏನೋ ಒಂದು ಕ್ರಿಸ್ಮಸ್ ಟ್ರೀಯಿಂದ, ಸ್ಟಾರ್ಗಳಿಂದ, ಡೆಕೋರೇಷನ್ಗಳಿಂದ ನಾವು ಆಚರಣೆ ಮಾಡುವಂಥ ಹಬ್ಬ ಅಲ್ಲ. ಇದೆಲ್ಲ ಕ್ರಿಸ್ಮಸ್ನ ಒಂದು ಅಂಗ. ಆದರೆ ನಿಜವಾದ ಕ್ರಿಸ್ಮಸ್ ಅಂದ್ರೆ ಯೇಸು ಈ ಲೋಕಕ್ಕೆ ನರಮನುಷ್ಯನಾಗಿ ಜನಿಸಿ ಬಂದ. Wish you a Merry Christmas, Merry Christmas, Merry Christmas. We wish you a Merry Christmas and a Happy New Year, and a Happy New Year, and a Happy New Year. We wish you a Merry Christmas and a Happy New Year. Happy Christmas, Merry Merry Christmas and a Happy New Year, and a Happy New Year. Thank you, thank you, thank you. ಮುಗ್ಗರಿಸಿ ತಕ್ಷಣ ತಂದೆ ಮಗನ ಕೈ ಹಿಡ್ಕೊಂಡು ಹೇಳ್ದ, ಮಗನೇ ಈಗಾದರೂ ಲ್ಯಾಂಡಿಗೆ
ಬೆಳಕನ್ನ ಕಡಿಮೆ ಮಾಡಿ. ತಂದೆ ಕೇಳಿದ್ರು, ಯಾಕೆ? ಅಪ್ಪ ಇಲ್ಲಪ್ಪ, ಜಾಸ್ತಿ ಬೆಳಕಿನ ಎತ್ತಿ ಇಡೀ ಮಗನಿಗೆ, ಇಲ್ಲಾಂದ್ರೆ ಬೆಳಕು ಕಾಣೋದಿಲ್ಲ. ಮಗ ಹೇಳ್ದ, ಬೇಡ ಪಾಪ,